Dear 6th standard students, welcome back to online classes. In the previous class, we discussed parallel lines and also we discussed basic concepts of geometry, that is point, line and plane. So in line we have discussed so many things, different types of lines, that is line segment, line and array, and also we discussed regarding parallel lines. Okay, today let us pass on to the exercise 14.1. So let us see here in 14.1, here it is given the basic concepts, that is whichever the points represents line and segment and also ray. Okay, so let us see exercise 4.1. First one, use the figure to name 5 points, a line, 4 rays, 5 line segments. Okay, here we have to mention. ಸೊ ಈಗ ನಮಗೆ ಪಾಯಿಂಟ್ಸ್ ಅಂದ್ರೆ ಗೊತ್ತಾಯಿತು, ಲೈನ್ ಅಂದ್ರೆ ಗೊತ್ತಾಯಿತು, ರೇಸ್ ಅಂದ್ರೆ ಗೊತ್ತಾಯಿತು, ಲೈನ್ ಸೆಗ್ಮೆಂಟ್. ಸೊ ಅದನ್ನು ಈ ಒಂದು ಫಿಗರಿಂದ ನಾವು ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಲಿಸನ್. ಸೊ ಹಿಯರ್ ಇಟ್ ಈಸ್ ಗಿವನ್. ಸೊ ಫಿಗರ್ ವಿಲ್ ಬಿ ಲೈಕ್ ದಿಸ್. ನೋಡಿ ಫಿಗರ್ ಹೇಗಿದೆ. So here it is mentioned 5 points are there. So this is D, this is E and this is O. Okay, and this is B and here it is C. Okay, listen. So first one, 5 points. First one, 5 points. Which are 5 points? Here it is given. Listen. Ilinda shuru maduva. O, B, C, D, E. D, E. Okay. These are all 5 points. Second question. A line. ಇಲ್ಲಿ ಲೈನ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗೋದು ಬೇಕಾದಷ್ಟು ಲೈನ್ಸ್ ಅವೆ. ಸೊ ಹಿಯರ್ ಮೆನಿ ಲೈನ್ಸ್ ಆರ್ ದೇರ್. ಸೊ ಅದರಲ್ಲಿ ನಾವು ಕೆಲವು ಮಾತ್ರ ಮೆನ್ಷನ್ ಮಾಡೋಣ. ಓಕೆ, here it is given many lines, some of them. So let us take. So ತುಂಬಾ ಲೈನ್ಸ್ ಇದಾವೆ, ಇದರಲ್ಲಿ ಕೆಲವೊಂದು ಮಾತ್ರ ನಾವು ಮೆನ್ಷನ್ ಮಾಡೋಣ. ಓಕೆ, here many lines are there. Among them some lines, ಅಲ್ಲಿ ಕೆಲವು ಲೈನ್ಸ್ ಮಾತ್ರ ಮೆನ್ಷನ್ ಮಾಡೋಣ. ಸೊ ಸಮ್ ಲೈನ್ಸ್ ಯಾವ್ಯಾವುದು ನೋಡಿ. ಡಿ, ಸೊ ಇದು ಒಂದು ಲೈನು ಡಿ, ದೆನ್ ಡಿ ಒ, ದೆನ್ ಡಿ ಬಿ, ಡಿ ಇ, ಡಿ ಒ, ಡಿ ಬಿ ಆ್ಯಂಡ್ ಇ ಒ, ಇ ಒ. ಸೊ ಇನ್ನು ಬೇಕಾದಷ್ಟು ನಾವು ಇ ಒ, ಒ ಬಿ, ಸೊ ಎಕ್ಸೆಟ್ರಾ ಈ ರೀತಿ ಬರೀತಾ ಹೋಗ್ಬೋದು. ನೆಕ್ಸ್ಟ್ ಥರ್ಡ್ ಕ್ವಶನ್, ಎ ಲೈನ್. ಸೊ ಇಲ್ಲೂ ಅಷ್ಟೇ ಮೆನಿ ಆನ್ಸರ್ಸ್ ಆರ್ ದೇರ್. ಓಕೆ, ಸೊ ಥರ್ಡ್ ಕ್ವಶನು ಎ ಲೈನ್. ಹಿಯರ್ ಆಲ್ಸೋ ಮೆನಿ ಆನ್ಸರ್ಸ್ ಆರ್ ದೇರ್. ಸೊ ಇಲ್ಲಿ 5 ಪಾಯಿಂಟ್ಸ್ ಆಯಿತು, ಸೆಕೆಂಡ್ ಒನ್ನು ಲೈನ್ಸ್ ಆಯಿತು. ಸೊ ಸಾರಿ, ಥರ್ಡ್ ಒನ್ನು 4 ರೇಸ್. ಹಿಯರ್ ಇಟ್ ಇಸ್ ಗಿವನ್ 4 ರೇಸ್ ಕೊಟ್ಟಿದ್ದಾರೆ ನೋಡಿ, 4 ರೇಸ್. ಸೊ ರೇಸ್ ಅಂದರೆ ಗೊತ್ತು. ಸೊ ರೇಸ್ ಅಂದರೆ ಏನು ಹೇಳಿ, ಇಟ್ ಹ್ಯಾಸ್ ಓನ್ಲಿ 1 ಎಂಡ್ ಪಾಯಿಂಟ್. ಸೊ 2 ಎಂಡ್ ಪಾಯಿಂಟ್ಸ್ ಇದೆ ಲೈನ್ ಸೆಗ್ಮೆಂಟು, ಅದರಲ್ಲಿ ಎರಡು ಕಡೆ ಎನ್ಲಾರ್ಜ್ ಆಗ್ತಾ ಹೋದರೆ ಅದು ಲೈನು. ಸೊ ಒಂದೇ ಒಂದು ಎಂಡ್ ಪಾಯಿಂಟ್ ಇದ್ದರೆ ಅದು ರೇಸ್. ಸೊ ಅಂಥ ರೇಸ್ ಯಾವ್ಯಾವ್ದಿದೆ ನೋಡಿ. ಸೊ ಹಿಯರ್ ಆಲ್ಸೋ ದೇರ್ ಆರ್ ಸೋ ಮೆನಿ ರೇಸ್. ಹಿಯರ್ ಆಲ್ಸೋ ದೇರ್ ಆರ್ ಸೋ ಮೆನಿ ರೇಸ್. ಅದರಲ್ಲಿ ಕೆಲವೊಂದು ಮಾತ್ರ ಅವ್ರು 4 ರೇಸ್ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ಯಾವುದಾದ್ರು 4 ರೇಸ್ನ ಬರೆಯೋಣ. ಸೊ ಲಿಸನ್, ಡಿ ಬಿ. ಸೊ ಇದು ಒಂದು ರೇ ಡಿ ಬಿ. ಸೊ ಈ ಥರ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಡಿ ಇ, ಡಿ ಇ, ನೆಕ್ಸ್ಟ್ ಒ ಬಿ ನೋಡಿ, ಡಿ ಬಿ, ಡಿ ಇ ಆ್ಯಂಡ್ ಒ ಬಿ. ಸೊ ಯಾವುದಾದ್ರು 4 ಅಂತ ಹೇಳಿದ್ದಾನೆ. ಸೊ ಯಾವುದಾದ್ರು 4 ಮಾತ್ರ ಮಾಡೋಣ. ದೆನ್ ಒ ಇ. ಸೊ ಒ ಇ ಇದು ಒಂದು ರೇಸ್.
Okay. Next, fourth one. Fourth one is 5 line segments. Here it is given 5 line segments. 5 line segments. ನೋಡಿ 2 ಎಂಡ್ ಪಾಯಿಂಟ್ಸ್ ಇರಲೇಬೇಕು ಅಂಥದನ್ನು ನೋಡಿ ಬರೀಬೇಕು ಈಗ ನಾವು. 5 ಲೈನ್ ಸೆಗ್ಮೆಂಟ್ಸ್. ಸೊ ಇಲ್ಲೂ ಅಷ್ಟೇ ಸಾಕಷ್ಟು ಲೈನ್ ಸೆಗ್ಮೆಂಟ್ಸ್ ಇದ್ದಾವೆ. ಹಿಯರ್ ಆಲ್ಸೋ ದೇರ್ ಆರ್ ಸೋ ಮೆನಿ ಲೈನ್ ಸೆಗ್ಮೆಂಟ್ಸ್. ಸೊ ಅದರಲ್ಲಿ 5 ಲೈನ್ ಸೆಗ್ಮೆಂಟ್ಸ್ ಯಾವುದು? ಸೊ ನೋಡಿ 5 ಲೈನ್ ಸೆಗ್ಮೆಂಟ್ಸ್. ಫಸ್ಟ್ ಒನ್ DE. ನೋಡಿ 2 ಪಾಯಿಂಟ್ಸ್ ಇದೆ. DE, DO, then EO, then OB, and then EB. Okay, so these are all 5 line segments. Okay, understand? So first question 5 points, second question lines. ಸೊ ಎ ಲೈನ್ ಅಂತ ಕೇಳಿದ್ದಾರೆ. ಎ ಲೈನ್ ಅಂತಂದರೆ ಬೇಕಾದಷ್ಟು ಲೈನ್ಸ್ ಅವೆ, ಅದ್ರಲ್ಲಿ ನಾವು ಕೆಲವೊಂದು ಮಾತ್ರ ಮೆನ್ಷನ್ ಮಾಡಿದ್ದೀವಿ. ಥರ್ಡ್ ಕ್ವಶನು 4 ರೇಸ್ ಹೇಳಿದ್ದಾನೆ, 4 ರೇಸ್ ಬರೆದಿದ್ದೀವಿ ನೋಡಿ. ಸೊ 4 ರೇಸ್ ಹೇಳಿದ್ದಾರೆ, 4 ರೇಸ್ ಬರೆದಿವಿ. ಸೊ ನೆಕ್ಸ್ಟು 5 ಲೈನ್ ಸೆಗ್ಮೆಂಟ್ಸ್ ಹೇಳಿದ್ದಾರೆ. ಸೊ 5 ಲೈನ್ ಸೆಗ್ಮೆಂಟ್ಸ್ ಬರೆದಿದ್ದೀವಿ. ಬರ್ಕೊಳ್ಳಿ, ನೀಟಾಗಿ ನೋಡಿಕೊಂಡು ಬರ್ಕೊಳ್ಳಿ. Okay, next, second problem. Name the line given in all possible ways, choosing only 2 letters at a time from the given figure. Listen, here it is given. ನೋಡಿ ಇಲ್ಲಿ ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ? ನೇಮ್ ದ ಲೈನ್ ಗಿವನ್ ಇನ್ ಆಲ್ ಪಾಸಿಬಲ್ ವೇಸ್. ಆಲ್ ಪಾಸಿಬಲ್ ವೇಸ್ ಅಂದರೆ ಮಿನಿಮಮ್ 12 ಅಂತ ಹೇಳಿದ್ದಾರೆ ನೋಡಿ, 12 ಅಂತ. ಚೂಸಿಂಗ್ ಓನ್ಲಿ 2 ಲೆಟರ್ಸ್ ಅಟ್ ಎ ಟೈಮ್ ಫ್ರಮ್ ದ 4 ಗಿವನ್. ಇಲ್ಲಿ 4 ಪಾಯಿಂಟ್ಸ್ ಇದೆ, 2 ಲೆಟರ್ ಮಾತ್ರ ತೊಗೊಂಡು ನಾವು ಪಾಸಿಬಲ್ ಲೈನ್ಸ್ನ ಬರೀಬೇಕು. ಓಕೆ, ಅಂಡರ್ಸ್ಟ್ಯಾಂಡ್? ಸೆಕೆಂಡ್ ಕ್ವಶನ್. ಸೊ ಪಾಸಿಬಲ್ ಲೈನ್ಸ್. ಸೊ ಎಷ್ಟು ಪಾಸಿಬಲ್ ಲೈನ್ಸ್ ಸಾಧ್ಯ ಆಗ್ತದೆ? ಸೊ ಈ ಫಿಗರಲ್ಲಿ ಬೈ ಯೂಸಿಂಗ್ 4 ಪಾಯಿಂಟ್ಸ್. ಹಿಯರ್ ಇಟ್ ಈಸ್ ಗಿವನ್ ಲೈಕ್ ದಿಸ್. 1, 2, 3, 4. A, B, C, D. Here it is given 4 points are given. By using these 4 points, ಈ 2 ಪಾಯಿಂಟ್ಸ್ ಯೂಸ್ ಮಾಡಿಕೊಂಡು ಸೊ ಪಾಸಿಬಲ್ ಲೈನ್ಸ್ನ ನಾವು ಬರೀಬೇಕು. ಓಕೆ, ಸೊ ಮ್ಯಾಕ್ಸಿಮಮ್ ಪಾಸಿಬಲ್ ಲೈನ್ಸ್ ಎಷ್ಟಿದ್ದಾವೆ ನೋಡೋಣ. ಫಸ್ಟ್ ಒನ್ AB, then AC, then AD. AB, AC, AD. Then next ಬಿ ಇಂದ ಸ್ಟಾರ್ಟ್ ಮಾಡೋಣ. BA, BC, BD. ಓಕೆ, ನೆಕ್ಸ್ಟ್ ಸಿ ಇಂದ ಸ್ಟಾರ್ಟ್ ಮಾಡೋಣ. CA, CD, ದೆನ್ CB. ಓಕೆ, ದೆನ್ ಡಿ ಇಂದ ಸ್ಟಾರ್ಟ್ ಮಾಡೋಣ. DA, DC, DB. ಓಕೆ, ಅಂಡರ್ಸ್ಟ್ಯಾಂಡ್? ಈ ಕೌಂಟ್ ಮಾಡಿ 1, 2, 3, 4, 5, 6, 7, 8, 9, 10, 11, 12. ಓಕೆ, ಸೊ ದೀಸ್ ಆರ್ ಆಲ್ ದ ಪಾಸಿಬಲ್ 12 ಲೈನ್ಸ್ ಬೈ ಯೂಸಿಂಗ್ ದೀಸ್ ಪಾಯಿಂಟ್ಸ್. ಓಕೆ, ಟೇಕ್ ಡೌನ್, ಬರ್ಕೊಳ್ಳಿ ನೀಟಾಗಿ. ನೆಕ್ಸ್ಟ್, ಸೊ ಥರ್ಡ್ ಕ್ವಶನ್. Here also it is given one figure. So that is, listen, here it is given on figure. So line containing point E. ಈ ಇರ್ತಕ್ಕಂಥ ಲೈನ್ ನೇಮ್ ಮಾಡೋದು ಅಷ್ಟೇ. ಸೊ ಲೈನ್ ಕಂಟೈನಿಂಗ್ ಪಾಯಿಂಟ್ E. ಪಾಯಿಂಟ್ E ಇರಬೇಕು ಅಂಥದ್ದೊಂದು ಲೈನ್ ನೇಮ್ ಬರೆಯೋದು. ಬೇಕಾದಷ್ಟು ಲೈನ್ಸ್ ಇದಾವೆ ಇಲ್ಲಿ. ಲೈನ್ ಪಾಸಿಂಗ್ ಥ್ರೂ ಎ. ಸೊ ಲೈನ್ ಪಾಸಿಂಗ್ ಥ್ರೂ ಎ ಇಂದ ಪಾಸ್ ಆಗಿರಬೇಕು. ಲೈನ್ ಪಾಸಿಂಗ್ ಥ್ರೂ ಎ.
Then third one, line on which O lies. ಲೈನ್ ಆನ್ ವಿಚ್ ಓ ಲೈಸ್, ಇಲ್ಲಿ ಓ ಪಾಯಿಂಟ್ ಇದೆಯಲ್ಲ ಯಾವ ಲೈನ್ ಮೇಲೆ ಅದು ಬಂದಿದೆ ಆ ಲೈನ್ನ ಮೆನ್ಷನ್ ಮಾಡಬೇಕು. 2 pairs ಆಫ್ ಇಂಟರ್ಸೆಕ್ಟಿಂಗ್ ಲೈನ್ಸ್, 2 pairs ಆಫ್ ಇಂಟರ್ಸೆಕ್ಟಿಂಗ್ ಲೈನ್ಸ್, ಇಲ್ಲಿ 2 pairs ಆಫ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದೆ, ಆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಯಾವ ಅಂತ ಬರೀಬೇಕು. ಓಕೆ, ಅಂಡರ್ಸ್ಟ್ಯಾಂಡ್, ಲಿಸನ್. ಸೊ ಲೆಟ್ ಅಸ್ ರೈಟ್ ದ ಫಿಗರ್ ಫಸ್ಟ್. ಸೊ ನೀವು ಅಷ್ಟೇ ನೀಟಾಗಿ ಫಿಗರ್ನ ಬರ್ಕೋಬೇಕು. ಸೊ ಹಿಯರ್ ಇಟ್ ಈಸ್ ಗಿವನ್. ಫಿಗರ್ನ ಸ್ವಲ್ಪ ದೊಡ್ಡದಾಗಿ ಬರೀನ ನೋಡಿ. ಸೊ ಫಿಗರ್ನ ದೊಡ್ಡದಾಗಿ ಬರೆದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗ್ತದೆ. ಓಕೆ, ಸೊ ಹಿಯರ್ 1 point A and 1 point B. So here it is D and here it is E. So through this B, one line intersect this. Okay, so this is O. Let us mention this is O and this is C. And one more line is intersect through E. So this is F. So this point is E. Listen, here there are 1, 2, 3, 4, 5, 6, 7 points are there. So first one, line containing point E. Line containing point E. So E ಇರ್ತಕ್ಕಂತಹ ಲೈನ್ ಯಾವುದು? ಈ ಇರ್ತಕ್ಕಂಥ ಲೈನ್ ಯಾವುದು? ಸೊ ಲೈನ್ ಕಂಟೈನಿಂಗ್ ಪಾಯಿಂಟ್ E. Here also many lines are there, isn't it? Here also many lines are there. Many lines are there among some lines. ಕೆಲವು ಲೈನ್ಸ್ ಮಾತ್ರ ಬರೆಯೋಣ. ಅಮಾಂಗ್ ಸಮ್ ಲೈನ್ಸ್ ಆರ್. ಸೊ ಇಲ್ಲಿ ನೋಡಿ ಬೇಕಾದಷ್ಟು ಈ ಇರ್ತಕ್ಕಂಥ ಪಾಯಿಂಟ್ಸ್ ಸೋಕು ಬೇಕಾದಷ್ಟು ಲೈನ್ಸ್ ಇದ್ದಾವೆ, ಅದರಲ್ಲಿ ಕೆಲವು ಲೈನ್ಸ್ನ ನಾವು ಬರೆಯೋಣ. ಓಕೆ, ಸೊ ಮೆನಿ ಲೈನ್ಸ್ ಆರ್ ದೇರ್. ಸೊ ಅದರಲ್ಲಿ ಫಸ್ಟ್ ಒಂದು ಬರೆಯೋಣ, ಎ ಇ. ಸೊ ಅದು ಒಂದು ಲೈನ್ ಎ ಇ. ಓಕೆ, ದೆನ್ ಸೆಕೆಂಡ್ ಕ್ವಶನ್, ಲೈನ್ ಪಾಸಿಂಗ್ ಥ್ರೂ ಎ. ಲೈನ್ ಪಾಸಿಂಗ್ ಥ್ರೂ ಎ. ಸೊ ಎ ಪಾಯಿಂಟಿಂದ ಹಾದು ಹೋಗಿರ್ಬೇಕು. ಸೊ ಎ ಪಾಯಿಂಟಿಂದ ಹೋಗಿರ್ತಕ್ಕಂಥ ಲೈನ್ಸ್ ಅದು ಎ ಇ ಅಂತ ಬರಿಬೋದಲ್ಲ. ಸೊ ಎ ಇ, ಲೈನ್ ಪಾಸಿಂಗ್ ಥ್ರೂ ಎ. ಇಲ್ಲೂ ಅಷ್ಟೇ ಮೆನಿ ಲೈನ್ಸ್ ಆರ್ ದೇರ್, ಅದರಲ್ಲಿ ಒಂದು ಬರೆಯೋಣ ಅಂತಂದರೆ ಎ ಇ. ಸೊ ದೆನ್ ಥರ್ಡ್ ಕ್ವಶನ್, ಲೈನ್ ಆನ್ ವಿಚ್ ಓ ಲೈಸ್. ಲೈನ್ ಆನ್ ವಿಚ್ ಓ ಲೈಸ್. ಸೊ ಓ ಅನ್ನೋ ಪಾಯಿಂಟ್ ಯಾವ ಲೈನ್ ಮೇಲಿದೆ ಇಲ್ಲಿ ನೋಡಿ, ಲೈನ್ ಆನ್ ವಿಚ್ ಓ ಲೈಸ್. ಸೊ ದಟ್ ಈಸ್ ಸಿ ಒ ಆರ್ ಓ ಸಿ. ಸಿ ಒ ಅಂತನಾರು ಅನ್ಕೋಬೋದು, ಓ ಸಿ ಅಂತನಾರು ಅನ್ಕೋಬೋದು. ನೆಕ್ಸ್ಟ್ ಫೋರ್ತ್ ಒನ್. ಸೊ ಫೋರ್ತ್ ಕ್ವಶನ್ ಇಸ್ 2 pairs ಆಫ್ ಇಂಟರ್ಸೆಕ್ಟಿಂಗ್ ಲೈನ್ಸ್. 2 pairs ಆಫ್ ಇಂಟರ್ಸೆಕ್ಟಿಂಗ್ ಲೈನ್ಸ್. 2 pairs ಆಫ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಲ್ಲಿ 2 pairs ಆಫ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಯಾವಿದಾವೆ ನೋಡಿ. ಸೊ 2 pairs ಆಫ್ ಇಂಟರ್ಸೆಕ್ಟಿಂಗ್ ಲೈನ್ಸ್, ಸಿ ಒ ಆ್ಯಂಡ್ ಎ ಇ. ಸೊ ಸಿ ಒ ಆ್ಯಂಡ್ ಎ ಇದು ಇವೆರಡು ಸಹ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇಲ್ಲಿ, ಸಿ ಒ ಆ್ಯಂಡ್ ಎ ಇ. ಸೊ 2 pairs ಮೀನ್ಸ್ ಸಿ ಒ ಆ್ಯಂಡ್ ಎ ಇ. ಸೊ ಅದೇ ರೀತಿ ಒನ್ ಮೋರ್ ಇಂಟರ್ಸೆಕ್ಟಿಂಗ್ ಲೈನ್ಸ್, ದಟ್ ಈಸ್ ಇ ಎಫ್ ಆ್ಯಂಡ್ ಎ ಇ. ಸೊ ಇ ಎಫ್ ಈ ಲೈನು ಮತ್ತು ಈ ಲೈನ್, ಎ ಇ ಅಂತ ನಾವು ತಗೋಬೋದು, ಇ ಡಿ ಅಂತ ಏನು ಬೇಕಾದ್ರೆ ತಗೊಳ್ಳಿ. ಸೊ ಇ ಎಫ್ ಆ್ಯಂಡ್ ಎ ಇ, ಇ ಎಫ್ ಆ್ಯಂಡ್ ಎ ಇ. ಓಕೆ, ಅಂಡರ್ಸ್ಟ್ಯಾಂಡ್. ಸೊ ದೀಸ್ ಆರ್ ಆಲ್ intersecting lines, that is CO and A. These are all intersecting lines. So totally 4 sub questions are given. So I think we have finished 4 also. Okay, take down. So ready figure ನೋಡಿ, ಇಲ್ಲಿ ಏನಿಲ್ಲ, ಲೈನ್ಸು, ಲೈನ್ ಸೆಗ್ಮೆಂಟು, ರೇಸ್ ಇಷ್ಟು ತಿಳ್ಕೊಂಡ್ರೆ ಸಾಕು ನೀವು. ಅರ್ಥ ಆಯ್ತಾ? ಓಕೆ, ಸೊ ಟೇಕ್ ಡೌನ್ ಬರ್ಕೊಳ್ಳಿ ನೀಟಾಗಿ.
ಓಕೆ ಓವರ್ ಲಿಸನ್. ಸೊ ಅಲ್ಲಿಗೆ 3 ಪ್ರಾಬ್ಲಮ್ಸ್ ಮುಗಿತಲ್ಲ. ಸೊ ನೆಕ್ಸ್ಟ್ ರಿಮೈನಿಂಗ್ ಪ್ರಾಬ್ಲಮ್ಸ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. 4, 5, 6. ಸೊ ರಿಮೈನಿಂಗ್ 3 ಪ್ರಾಬ್ಲಮ್ಸ್. ಸೊ ಲೆಟ್ ಅಸ್ ಡೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಇಷ್ಟೇ ನಾವು ನೀಟಾಗಿ ಇವತ್ತು ಏನೇನು ಮಾಡಿದ್ವಿ. ಸೊ ಫಸ್ಟ್ ಕ್ವಶನ್ನು, ದೆನ್ ಸೆಕೆಂಡ್ ಕ್ವಶನ್ನು, ಥರ್ಡ್ ಕ್ವಶನ್ಸ್. ಇದನ್ನೇ 2-3 ಟೈಮ್ಸ್ ವಿಡಿಯೋ ನೋಡಿ ನೀವು ಬರ್ಕೊಳ್ಳಿ. ಓಕೆ, ಸಾಧ್ಯ ಆದರೆ 4th ಕ್ವಶನ್, 5th ಕ್ವಶನ್, 6th ಕ್ವಶನ್ ಟ್ರೈ ಮಾಡಿ. ಇಲ್ಲ ಅಂದರೆ ನಾನೇ ಮಾಡಿಸ್ತೀನಿ. ಓಕೆ, ಟೇಕ್ ಡೌನ್ ಬರ್ಕೊಳ್ಳಿ. ಥ್ಯಾಂಕ್ ಯು.